ಮುಂದಿನ ಸುದ್ದಿಗೆ ಹೋಗೋಣ. ತುಂಬ ಇಂಪಾರ್ಟೆಂಟ್ ಸುದ್ದಿ ಇದು. ವಕ್ಫ್ ತಿದ್ದುಪಡಿ ಮಸೂದೆ ಲೋಕಸಭೆ ರಾಜ್ಯಸಭೆಯಲ್ಲಿ ಪಾಸ್ ಆಯಿತು. ಅಲ್ಲಿ ವೋಟ್ ಆಗಿ ಪಾಸ್ ಆಯಿತು. ಇನ್ನೂ ರಾಷ್ಟ್ರಪತಿ ಭವನಕ್ಕೂ ಹೋಗಿಲ್ಲ, ರಾಷ್ಟ್ರಪತಿಗಳ ಸೈನೂ ಆಗಿರಲಿಲ್ಲ ಅದಕ್ಕೆ. ಆಗಲೇ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಒಬ್ಬರ ನಂತರ ಒಬ್ಬರಂತೆ ಕಾಂಪಿಟೇಷನ್ಗೆ ಬಿದ್ದಂಗೆ ಅನೌನ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಈಗ ಒಟ್ಟು 8 ಅರ್ಜಿಗಳ ಸಲ್ಲಿಕೆ ಆಗಿದ್ದಾವೆ ಸುಪ್ರೀಂ ಕೋರ್ಟ್ ಮುಂದೆ. ನಾನು ಲಿಸ್ಟ್ ಹೇಳ್ತೀನಿ, ನೆನ್ಪಿಟ್ಕೋಬೇಕು ನೀವು ಅದನ್ನು. ರಾಜಕೀಯ ಪಕ್ಷಗಳು, ಮುಸ್ಲಿಂ ಸಂಘಟನೆಗಳು, ವೈಯಕ್ತಿಕವಾಗಿ 8 ಅರ್ಜಿಗಳ ಸಲ್ಲಿಕೆ ಆಗಿದ್ದಾವೆ. ಇನ್ನು 2 ಸಲ್ಲಿಕೆಯಾಗ್ತವಂತೆ. ಲಿಸ್ಟ್ ಹೇಳ್ತೀನಿ, ಇವೆಲ್ಲ ನೆನಪಿಟ್ಕೋಬೇಕು, ಪರೀಕ್ಷೆಗೆ ಬರ್ತವೆ. ಕಾಂಗ್ರೆಸ್ ಪಕ್ಷ ಅರ್ಜಿ ಸಲ್ಲಿಕೆ ಮಾಡಿದೆ, AIMIM ಅರ್ಜಿ ಸಲ್ಲಿಕೆ ಮಾಡಿದೆ, ಆಮ್ ಆದ್ಮಿ ಪಕ್ಷ ಅರ್ಜಿ ಸಲ್ಲಿಕೆ ಮಾಡಿದೆ, APCR ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಅರ್ಜಿ ಸಲ್ಲಿಕೆ ಮಾಡಿದೆ, ಜಮಿಯತ್ ಉಲೇಮಾ ಹಿಂದ್ ಅರ್ಜಿ ಸಲ್ಲಿಕೆ ಮಾಡಿದೆ, ಕೇರಳ ಜಮೆಯಿಯತುಲ್ ಉಲಾಮಾ ಅರ್ಜಿ ಸಲ್ಲಿಕೆ ಮಾಡಿದೆ, IUML ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅರ್ಜಿ ಸಲ್ಲಿಕೆ ಮಾಡಿದೆ, ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನವರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. RJD ಅವರು, ಬಿಹಾರದಲ್ಲಿ ಎಲೆಕ್ಷನ್ ಬರ್ತಾ ಇದೆ ಅಕ್ಟೋಬರ್ ನವೆಂಬರ್ನಲ್ಲಿ, RJD ಅವರು ಕೋರ್ಟ್ಗೆ ಹೋಗ್ತಾರಂತೆ. ಸಂವಿಧಾನದ ವಿರುದ್ಧ ಬಂದಿರುವಂಥ ತಿದ್ದುಪಡಿ, ಇದನ್ನು ರದ್ದು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇರೋರ ಲಿಸ್ಟ್ ಇದು. DMK, ತಮಿಳುನಾಡಿನ DMK ಅರ್ಜಿ ಸಲ್ಲಿಕೆ ಮಾಡ್ತಾರಂತೆ. ಕಪಿಲ್ ಸಿಬ್ಬಲ್ ಸುಪ್ರೀಂ ಕೋರ್ಟ್ ಮುಂದೆ ವಾದ ಮಂಡನೆಯನ್ನು ಮಾಡಿದ್ರು. ಅರ್ಜೆಂಟಾಗಿ ಈ ವಿಚಾರಣೆ ಕೈಗೆತ್ಕೊಳ್ಳಿ ಅಂತ, ಈ ಅರ್ಜಿ ಅರ್ಜೆಂಟಾಗಿ ವಿಚಾರಣೆ ಕೈಗೆತ್ಕೊಳ್ಳಿ ಅಂತ ಕಾಂಗ್ರೆಸ್ ನಾಯಕ ಕಪಿಲ್ ಸಿಬ್ಬಲ್ ಅವರು ವಾದ ಮಂಡನೆಯನ್ನು ಮಾಡಿದ್ರು. CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳಿದ್ದಾರೆ, ಅಂಥ ಅರ್ಜೆಂಟ್ ಏನಿಲ್ಲ, ಲಿಸ್ಟ್ ಪಾಳೆ ಪ್ರಕಾರನೇ ಬರಲಿ ಅಂತ ಹೇಳಿದ್ರು. ಮುಖ್ಯ ನ್ಯಾಯಮೂರ್ತಿಗಳ ಪೀಠಕ್ಕೆ ಬರ್ತಾ ಇದೆ, ಸಂಜೀವ್ ಖನ್ನಾ ಅವರ ಪೀಠಕ್ಕೆ ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಇರ್ತಾರೆ, ನ್ಯಾಯಮೂರ್ತಿ KV ವಿಶ್ವನಾಥ್ ಇರ್ತಾರೆ. ಜಮಿಯತ್ ಉಲೇಮಾ ಹಿಂದ್ ಪರವಾಗಿ ಕಪಿಲ್ ಸಿಬ್ಬಲ್ ವಾದ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸಂಸದ ಮೊಹಮ್ಮದ್ ಜಾವೇದ್, ಅಂದರೆ ಪಾರ್ಟಿ ಇದನ್ನು ರಿಪ್ರೆಸೆಂಟ್ ಮಾಡ್ತಾ ಇರೋದು ಕಾಂಗ್ರೆಸ್ ಸಂಸದ ಮೊಹಮ್ಮದ್ ಜಾವೇದ್, ಅವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡ್ತಾ ಇದ್ದಾರೆ. ಅಸಾದುದ್ದೀನ್ ಓವೈಸಿ AIMIMನ ಸಂಸದ ನಿಜಾಮ್ ಪಾಷಾ ವಕೀಲರು ವಾದ ಮಂಡನೆ ಮಾಡ್ತಾ ಇರೋರು. ಕೇರಳ ಜಮೈತುಲ್ ಉಲಾಮಾ ಜುಲ್ಫಿಕರ್ ಅಲಿ ವಕೀಲರು. ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಅನಸ್ ತನ್ವೀರ್ ಅಂತ ವಕೀಲರು. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಪರವಾಗಿ ಹರೀಸ್ ಬೀರನ್ ಮತ್ತು ಉಸ್ಮಾನ್ ಗನಿ ಖಾನ್ ವಾದ ಮಂಡನೆ ಮಾಡ್ತಾರೆ. ನಾಸಿರ್ ಹುಸೇನ್ ಕಾಂಗ್ರೆಸ್ ಸಂಸದರು ಹೇಳ್ತಾರೆ, ಪಾರ್ಲಿಮೆಂಟ್ ಇದನ್ನು ಪಾಸ್ ಮಾಡಿರಬಹುದು, 2 ಸದನಗಳು ಪಾಸ್ ಮಾಡಿರಬಹುದು, ಜನ ಮಾತ್ರ ಇದನ್ನು ಒಪ್ಕೊಳ್ಳೋದಿಲ್ಲ ಅಂತ. ಜನ ಮಾತ್ರ ಒಪ್ಕೊಳ್ಳೋದಿಲ್ಲ, ಕೋರ್ಟಿಗೆ ಹೋಗ್ತೀವಿ ನಾವು ಅಂತ ಸುಧಾಂಶು ತ್ರಿವೇದಿ ಮಾತಾಡಿದ್ದಾರೆ, BJP ಸಂಸದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.